ಸ್ನೇಹಿತರೆ ನಮಸ್ಕಾರ. ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ ಹೇಳಿ ಒಂದು ಮಾತಿದೆಯಲ್ಲ, ಹಂಗಾಯಿತು ಮಡೆನೂರು ಮನು ಪರಿಸ್ಥಿತಿ. ಹೌದು, ಕನ್ನಡದಲ್ಲಿ ಒಳ್ಳೆ ನಟನಾಗಬೇಕು, ಕನ್ನಡದಲ್ಲಿ ಒಳ್ಳೆ ನಟನಾಗಿ ಗುರುತಿಸ್ಕೊಳ್ಬೇಕು, ಜೊತೆಗೆ ನಾಯಕ ನಟನಾಗಿಯೂ ಕೂಡ ಒಂದೊಳ್ಳೆಯ ಸ್ಥಾನಮಾನವನ್ನು ಪಡೆಯಬೇಕು ಅನ್ನುವಂಥ ಕನಸನ್ನು ಹೊತ್ತು ಸಿನಿಮಾದಲ್ಲಿ ನಟಿಸಿ ಇನ್ನೇನು ಸಿನಿಮಾ ರಿಲೀಸ್ ಆಗಬೇಕು ಆ ಹಂತದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಬಂದಂತಹ ಒಂದೊಂದು ಆರೋಪಗಳು ಕೂಡ ಮಡೆನೂರು ಮನುವನ್ನು ಮಕಾಡೆ ಮಲಗಿಸಿಬಿಡ್ತು. ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಮಡೆನೂರು ಮನು ಕನ್ನಡ ಚಿತ್ರರಂಗದಲ್ಲಿ ಮಿಂಚಬೇಕು ಅನ್ನುವಂಥ ಕನಸನ್ನು ಹೊತ್ತು ಸಿನಿಮಾದ ಮೂಲಕ, ಕುಲದಲ್ಲಿ ಕೀಳು ಯಾವುದೋ ಸಿನಿಮಾದ ಮೂಲಕ ತೆರೆಗೆ ಬರುವಂತಹ ಹಿಂದಿನ ದಿನವೇ ಅತ್ಯಾಚಾರದ ಆರೋಪಕ್ಕೆ ಜೈಲು ಸೇರುವಂಥ ಪರಿಸ್ಥಿತಿ ಬಂತು. ಈಗೇನೋ ಜಾಮೀನನ್ನು ಪಡೆದು ಹೊರಗಡೆ ಬಂದಿದ್ದಾನೆ. ಆದರೆ ಇದರ ಒಳಗಡೆ ಮತ್ತೊಂದು ಸಂಕಷ್ಟವು ಕೂಡ ಇದೇ ಮಡೆನೂರು ಮನುಗೆ ಸುತ್ತುಕೊಳ್ತು. ಅದೇ ಸಂಕಷ್ಟ ಆಡಿಯೋ ಸಂಕಷ್ಟ. ಹೌದು, ಶಿವರಾಜ್ ಕುಮಾರ್, ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ, ಹಾಗೆಯೇ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅವರಿಗೆ, ಆಮೇಲೆ ಧ್ರುವ ಸರ್ಜಾ ಅವರಿಗೆ ಕೆಟ್ಟದಾಗಿ ಅವರ ಸಾವನ್ನು ಬಯಸುವ ರೀತಿಯಲ್ಲಿ ಮಾತನಾಡಿದಂತಹ ಇದೇ ಮಡೆನೂರು ಮನು ಆಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಯಾವಾಗ ಮನು ಈ ರೀತಿ ಮಾತನಾಡಿದ್ದಾನೆ ಅನ್ನೋದು ಗೊತ್ತಾಯಿತೋ, ಮನು ಬಗ್ಗೆ ಹುಟ್ಕೊಂಡಿದ್ದಂಥ ಸಿಂಪತಿಯು ಕೂಡ ಸರ್ವನಾಶವಾಯಿತು. ಎಲ್ಲರೂ ಕೂಡ ಮಡೆನೂರು ಮನುಗೆ ಛೀ ಥೂ ಅಂತೇಳಿ ಉಗಿಯೋದಕ್ಕೆ ಶುರು ಮಾಡಿದ್ರು. ಕಾರಣ ಆತ ಮಾತನಾಡಿದಂಥ ಮಾತುಗಳು ಆ ರೀತಿ ಇದ್ವು. ಆದರೆ ಈಗ ಇದಕ್ಕೆ ಬೇರೆಯದ್ದೇ ಸಬೂಬನ್ನು ಕೊಡ್ತಿರುವಂಥ ಮಡೆನೂರು ಮನು ಈ ಆರೋಪದಿಂದ ಮುಕ್ತನಾಗಬೇಕು ಅನ್ನೋಂಥ ಕಾರಣಕ್ಕೋಸ್ಕರ ಈಗಾಗಲೇ ಧ್ರುವ ಸರ್ಜಾ ಅವರನ್ನು ಭೇಟಿ ಮಾಡಿದ್ದಾನೆ. ಜೊತೆಗೆ ಧ್ರುವ ಸರ್ಜಾಗಿಂತ ಮೊದಲು ಒಂದು ಬಹಿರಂಗವಾದಂತಹ ಸಂದೇಶವನ್ನು ಕೂಡ ಕಳಿಸಿದ್ದ. ಅದಾದ ಬಳಿಕ ಒಬ್ಬೊಬ್ಬರನ್ನೇ ಭೇಟಿ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾನೆ. ಈಗ ನಟ ಶಿವರಾಜ್ ಕುಮಾರ್ ಅವರನ್ನು ಕೂಡ ಬೆಳಗ್ಗೆಯಿಂದ ಸಂಜೆವರೆಗೆ ಅವರ ಗೇಟ್ನ ಎದುರುಗಡೆ, ಶ್ರೀಮುತ್ತು ಮನೆಯ ಗೇಟ್ನ ಎದುರುಗಡೆ ಕಾಯೋದ್ರ ಮೂಲಕ ಕೊನೆಗೆ ಶಿವಣ್ಣನ ದರ್ಶನ ಸಿಗ್ಲಿಲ್ವಾ, ಶಿವಣ್ಣ ಏನು ಹೇಳಿದ್ರು, ಎಲ್ಲದರ ಬಗ್ಗೆನೂ ಕೂಡ ನಿಮಗೆ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಸ್ನೇಹಿತರೆ, ನಿಮಗೆ ಮಡೆನೂರು ಮನು ಬಗ್ಗೆ ಈಗಾಗಲೇ ಎಲ್ಲ ವಿಚಾರಗಳು ಕೂಡ ಗೊತ್ತಿದೆ. ಕಾಮಿಡಿ ಕಿಲಾಡಿಗಳು ಕಲಾವಿದನಾಗಿದ್ದಂಥ ಮಡೆನೂರು ಮನು ಸಿನಿಮಾ ಮಾಡೋದಕ್ಕೆ ಮುಂದಾಗಿ ಸಿನಿಮಾದಲ್ಲಿ ನಟಿಸಿ ಎಣ್ಣೆ ಹೊಡೆದು ರಾತ್ರಿ ಬೇಕಾಬಿಟ್ಟಿ ಮಾತನಾಡಿದ್ದು ಮಾತ್ರವಲ್ಲದೆ ಅದಕ್ಕಿಂತ ಗಂಭೀರವಾದಂಥ ಒಂದು ಆರೋಪವನ್ನು ಹೊತ್ತು ಜೈಲು ಸೇರಿ ಈಗ ಜಾಮೀನಿನ ಮೇಲೆ ಹೊರಗಡೆ ಬಂದಿರುವಂತಹ ನಟ ಈತ. ಇದೇ ಮಡೆನೂರು ಮನು ಯಾವಾಗ ಆಡಿಯೋ ವೈರಲ್ ಆಯಿತು ನೋಡಿ, ಆವಾಗ ಅಕ್ಷರಶಃ ಸ್ಟನ್ ಆಗಿ ಹೋಗಿದ್ದ. ಅಯ್ಯೋ ದೇವರೇ, ಮುಗ್ದೇ ಹೋಯಿತು ನನ್ನ ಕೆರಿಯರ್ ಅಂತ ಹೇಳಿಬಿಟ್ಟು ಅವತ್ತೇ ಭಾವಿಸಿದ್ದ. 100ಕ್ಕೆ 100 ಅದು ಅದೇ ರೀತಿ ಆಗುವಂಥ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಿದೆ. ಯಾಕಂತ ಹೇಳಿದ್ರೆ ಮಡೆನೂರು ಮನು ಮಾತನಾಡಿದಂಥ ಮಾತುಗಳು ಅಂತಹ ಮಾತುಗಳಾಗಿದ್ವು. ಯಾರೂ ಕೂಡ ಆಲೋಚನೆ ಮಾಡದಂತಹ ಮಾತುಗಳನ್ನು ಈತ ಆಡಿದ್ದ. ನಟರ ಬಗ್ಗೆ, ಅದು ಕೂಡ ಹಿರಿಯ ನಟರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದಂಥ ಆಡಿಯೋ ಅದಾಗಿತ್ತು. ಇದೀಗ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಅವರ ಮನೆ ಬಂದು ಬೆಳಗ್ಗೆಯಿಂದ ಸಂಜೆವರೆಗೆ ಇದೇ ಮಡೆನೂರು ಮನು ಕಾಯ್ತಾ ಕೂತಿದ್ದಾನೆ. ಆದರೆ ಕೊನೆಗೆ ಶಿವಣ್ಣ ದರ್ಶನವನ್ನು ಕೊಟ್ರ, ಏನಾಯಿತು ಅನ್ನೋಂಥದ್ದು ಕುತೂಹಲ. ದೊಡ್ಡಮನೆ ಅಂತ ಹೇಳಿದ್ರೆ ಸ್ಯಾಂಡಲ್ವುಡ್ ಪಾಲಿಗೆ ಒಂದು ರೀತಿಯಲ್ಲಿ ಗರ್ಭಗುಡಿಯ ರೀತಿ. ಅಲ್ಲಿ ಆಶೀರ್ವಾದ ಪಡೆದವರೆಲ್ಲ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಅಣ್ಣವರ ನಂತರ ಆ ಪರಂಪರೆಗೆ ಶಿವಣ್ಣ ಕೂಡ ಸಾಕ್ಷಿಯಾಗಿದ್ದಾರೆ. ಗೀತಾ ಶಿವರಾಜ್ ಕುಮಾರನ್ನ ಮದುವೆಯಾಗಿ ನಾಗಾವರದ ಶ್ರೀಮುತ್ತು ನಿವಾಸಕ್ಕೆ ಶಿಫ್ಟ್ ಆದಂಥ ಶಿವಣ್ಣ ಆ ಮನೆಯಲ್ಲಿದ್ದಾಗಲೇ 100 ಸಿನಿಮಾಗಳನ್ನು ಮಾಡಿದ್ದಾರೆ. ಸಾಕಷ್ಟು ನಿರ್ಮಾಪಕರ ಜೋಳಿಗೆಯನ್ನು ತುಂಬಿಸಿದ್ದಾರೆ. ಅದೆಷ್ಟೋ ಮಂದಿ ಕಲಾವಿದರು ಮತ್ತು ತಂತ್ರಜ್ಞರ ಪಾಲಿಗೆ ಆಸರೆಯಾಗಿದ್ದಾರೆ. ಯಾರೇ ಬಿಗ್ ಬಾಸ್ ಕಪ್ ಗೆಲ್ಲಲಿ, ಕಾಮಿಡಿ ಕಿಲಾಡಿಗಳು ಸೀಸನ್ ವಿನ್ ಆಗಲಿ, DKD ವಿನ್ ಆದರೂ ಸಹ ಲಿವಿಂಗ್ ಲೆಜೆಂಡ್ ಸನ್ ಆಫ್ ಬಂಗಾರದ ಮನುಷ್ಯ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನು ಭೇಟಿ ಮಾಡಿ ಆಶೀರ್ವಾದವನ್ನು ಪಡ್ಕೊಂಡು ಹೋಗ್ತಾರೆ. ಇನ್ನು ಸಿನಿಮಾ ಇಂಡಸ್ಟ್ರಿಗೆ ಹೊಸದಾಗಿ ಬಂದವರಿಗೂ ಕೂಡ ಶಿವಣ್ಣ ಎರಡೂ ಕೈಯಿಂದ ಆಶೀರ್ವಾದವನ್ನು ಮಾಡುವಂಥದ್ದು ವಿಶೇಷ ಅವರ ಗುಣ. ಅಂಥದ್ರಲ್ಲಿ ಮೊನ್ನೆಯಷ್ಟೇ ಈಗಾಗಲೇ ಅತ್ಯಾಚಾರ ಕೇಸೊಂದರಲ್ಲಿ ಜೈಲು ಸೇರಿದಂಥ ಕಾಮಿಡಿ ಕಿಲಾಡಿಯ ಖ್ಯಾತಿಯ ಮಡೆನೂರು ಮನುಗೂ ಶಿವಣ್ಣ ಆಶೀರ್ವಾದ ಈ ಹಿಂದೆಯೇ ಸಿಕ್ಕಿತ್ತು. ಆದರೆ ಮನು ಜೈಲಲ್ಲಿ ಇದ್ದಾಗ ಶಿವಣ್ಣ, ದರ್ಶನ್ ಹಾಗೂ ಧ್ರುವ ಸರ್ಜಾ ಬಗ್ಗೆ ಮಾತನಾಡಿದಂತಹ ಮತ್ತು ಸಾವನ್ನು ಬಯಸಿ ಮಾತನಾಡಿದಂಥ ಮನುವಿನ ಆಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಅದರಿಂದ ಆತನ ಮೇಲೆ 3 ಸ್ಟಾರ್ ನಟರ ಫ್ಯಾನ್ಸು ಆಕ್ರೋಶಗೊಂಡಿದ್ರು. ಅಭಿಮಾನಿ ಸಂಘಗಳಿಂದನೇ ರಾಜ್ಯದಾದ್ಯಂತ 100 ಕೇಸ್ಗಳು ಮನು ಮೇಲೆ ದಾಖಲಾಗಿದ್ವು. ಜೈಲಿನಿಂದ ಹೊರಬಂದ ಬಳಿಕ ಆ ಆಡಿಯೋ ತನ್ನದು ಅಲ್ಲ ಅನ್ನುವಂತಹ ಮಾತನ್ನು ಹೇಳ್ತಾನೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಹೇಳಿದರು. ಆದರೆ ಆತ ಇದು ಆಡಿಯೋ ನಂತೆ, ಆದರೆ ಇಲ್ಲಿ ಸಾಕಷ್ಟು ಷಡ್ಯಂತ್ರಗಳು ಇದ್ದಾವೆ ಅಂಥೇಳಿ ಮನು
ಹೇಳಿದ್ದ. ಆರಂಭದಲ್ಲಿ ನಂದಲ್ಲ ಅಂದ, ಆಮೇಲೆ ಒಪ್ಕೊಳ್ಳೇಬೇಕಾದಂಥ ಪರಿಸ್ಥಿತಿ ಬಂತು. ಇದರ ನಡುವೆ ಧ್ರುವ ಸರ್ಜಾ ಅವ್ರಿಗೆ ಒಂದು ಆಡಿಯೋ ಸಂದೇಶವನ್ನು ಕಳಿಸ್ತಾನೆ. ನಂತರ ಧ್ರುವ ಸರ್ಜಾ ಅವರು ಇಲ್ಲಿ ಪ್ರಮುಖವಾಗಿ ನೀನು ಕೇಳಬೇಕಾಗಿರೋದು ಶಿವಣ್ಣ ಮತ್ತು ದರ್ಶನ್ ಅವರ ಕ್ಷಮೆಯನ್ನು ಕೇಳು ಅಂತ ಹೇಳ್ಬಿಟ್ಟು ಸಲಹೆಯನ್ನು ಕೊಡ್ತಾರೆ. ಇದಾದ ಬಳಿಕ ನೇರವಾಗಿ ಆತ ಬರೋದು ಎನ್.ಆರ್. ರಮೇಶ್ ಅವರ ಬಳಿಗೆ. ಎನ್.ಆರ್. ರಮೇಶ್ ಅವರ ಬಳಿಗೆ ಬಂದು ಕ್ಷಮೆಯನ್ನು ಕೂಡ ಕೇಳ್ತಾನೆ. ಇದಕ್ಕೆ ಸಂಬಂಧಪಟ್ಟಂಥ ಒಂದು ಸುದೀರ್ಘವಾದಂಥ ವಿಡಿಯೋ ಕೂಡ ಎನ್.ಆರ್. ರಮೇಶ್ ಅವರು ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಳ್ತಾರೆ. ಜೊತೆಗೆ ಕ್ಷಮಿಸೋಣ ಅಂತಲೂ ಕೂಡ ಹೇಳಿರ್ತಾರೆ. ಆದರೆ ಇದಾದ ಬಳಿಕ ಶಿವಣ್ಣ, ಧ್ರುವ ಸರ್ಜಾ ಹಾಗೂ ದರ್ಶನ್ಗೆ ಕ್ಷಮೆ ಕೇಳೋದಕ್ಕೆ ಒದ್ದಾಡ್ತಿದ್ದಂಥ ಮನು ಒಂದು ಕಡೆ ಶಿವಣ್ಣನ ಮನೆಗೆ ಬಂದು ಕಾದುಕೊಳ್ತಾನೆ. ದರ್ಶನ್ ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಮತ್ತು ಅಷ್ಟು ಸುಲಭವಾಗಿ ಮೀಟ್ ಕೂಡ ಆಗೋದಿಲ್ಲ ಅನ್ನೋದನ್ನು ಅರಿತಿರುವಂಥ ಈತ ಅಟ್ಲೀಸ್ಟ್ ಶಿವಣ್ಣನ ಮನೆಗೆ ಹೋಗಿ ಮೀಟ್ ಮಾಡಿ ಕ್ಷಮೆಯನ್ನು ಕೇಳ್ತೀನಿ ಅಂತ ಹೇಳ್ಬಿಟ್ಟು ಶಿವಣ್ಣನ ಮನೆಗೆ ನೇರವಾಗಿ ಬಂದಿದ್ದಾನೆ. ಶಿವಣ್ಣನ ದರ್ಶನಕ್ಕಾಗಿ ನಾಗಾವರದ ಶ್ರೀಮುತ್ತು ನಿವಾಸದ ಬಳಿ ಸುಮಾರು 3 ದಿನಗಳ ಕಾಲ ಕಾದರೂ ಮಡೆನೂರು ಮನುಗೆ ಶಿವನ ದರ್ಶನ ಮಾತ್ರ ಸಿಕ್ಕಿಲ್ಲ. ಪತ್ನಿ, ಮಗು ಸಮೇತ ಶಿವಣ್ಣನ ಗೇಟ್ ಬಳಿ 3 ದಿನ ಬಿಸಿಲು, ಮಳೆ, ಗಾಳಿ ಅಂತ ಹೇಳಿದ್ರೆ ಕಾಯ್ತಿದ್ದಾನೆ. ಕಾರ್ನಲ್ಲೇ ಮಲಗಿದ್ದಾನೆ. ಶಾಪ ವಿಮೋಚನೆಗೆ ಶ್ರೀರಾಮನಿಗಾಗಿ ಅಹಲ್ಯೆ ಕಾದಂತೆ ಇಲ್ಲಿ ಮಡೆನೂರು ಮನು ಕೂಡ ಶಿವಣ್ಣನಿಗಾಗಿ ಕಾಯ್ತಾ ಇದ್ದಾನೆ. ಅದ್ಯಾವಾಗ ಶಿವಣ್ಣ ದರ್ಶನ ಕೊಡ್ತಾರೋ ಗೊತ್ತಿಲ್ಲ. ಇನ್ನು ಶಿವಣ್ಣನ ನಿವಾಸಕ್ಕೆ ಮನು ಪತ್ರ ಕೂಡ ಬರೆದಿದ್ದಾನೆ. ಬದುಕೋಕ್ಕೆ ಒಂದು ಚಾನ್ಸ್ ಕೇಳಿದ್ದಾನೆ. ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ, ಅದನ್ನು ತಿದ್ದಿಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟರೆ ಬಹುಶಃ ಮನು ಲೈಫ್ ಸುಗಮವಾಗ್ಬೋದು. ಇಲ್ಲವಾದಲ್ಲಿ ಆತ ಚಿತ್ರರಂಗದಲ್ಲಿ ಇದ್ರೂ ಕೂಡ ಇಲ್ಲದಂತಾಗಬಹುದು. ಹೊಸ ಲೈಫ್ ಶುರು ಮಾಡುವಂಥ ಧಾವಂತದಲ್ಲಿರುವಂತಹ ಮನುಗೆ ಶಿವಣ್ಣ ಕ್ಷಮಿಸೋದ್ರಿಂದ ಇಡೀ ಮನು, ಅವರ ಕುಟುಂಬ, ಇವರ ಹೆಸರಲ್ಲಿ ಜೀವನವನ್ನು ಸಾಗಿಸಲಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ. ಆದರೆ ಮತ್ತದೇ ತಪ್ಪು ಮಾಡ್ದ ಅಂತ ಹೇಳಿದ್ರೆ ಮತ್ತಾವತ್ತೂ ಕೂಡ ಎದ್ದೇಳೋದಕ್ಕೆ ಸಾಧ್ಯವೂ ಕೂಡ ಆಗೋದಿಲ್ಲ ಅನ್ನೋದು ಮಾತ್ರ ಸತ್ಯ. ಇದರ ನಡುವೆ ಈತ ಬರೆದಿರುವಂತಹ ಪತ್ರದಲ್ಲೂ ಕೂಡ ಸಾಕಷ್ಟು ಅಂಶಗಳು ಉಲ್ಲೇಖವನ್ನು ಮಾಡಿದ್ದಾನೆ. ಆದರೆ ಇದ್ಯಾವುದಕ್ಕೂ ಕೂಡ ಇನ್ನೂ ಶಿವಣ್ಣ ಸಿಗದೇ ಇರುವಂಥದ್ದು ಮತ್ತು ಶಿವಣ್ಣ ಏನೂ ಕೂಡ ರಿಯಾಕ್ಟ್ ಮಾಡದೇ ಇರುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ. ಹಾಗಾದರೆ ಶಿವಣ್ಣ ಇವನನ್ನು ಭೇಟಿ ಮಾಡ್ತಾರೆ, 100% ಭೇಟಿ ಮಾಡ್ತಾರೆ. ಇವತ್ತೆಲ್ಲ ನಾಳೆ ಭೇಟಿ ಮಾಡ್ತಾರೆ. ಬ್ಯುಸಿ ಇರೋದ್ರಿಂದ ಸಿಗಲಿಲ್ಲ ಹೊರತು ಯಾವತ್ತೂ ಕೂಡ ಶಿವಣ್ಣ ಆ ರೀತಿ ವೈಯಕ್ತಿಕವಾಗಿ ಯಾರನ್ನೂ ಕೂಡ ದ್ವೇಷ ಮಾಡೋದಿಲ್ಲ ಅನ್ನೋದು ಸತ್ಯ. ಅನಂತರ ಸಹಜವಾಗಿ ಮನಗೂ ಕೂಡ ಆತನ ತಪ್ಪೇನು ಅನ್ನೋದು ಅರ್ಥ ಆಗಬೇಕು. ಅರ್ಥ ಆದರೆ ಮಾತ್ರ ಆಗ ಮನು ಮತ್ತೊಮ್ಮೆ ಈ ತಪ್ಪನ್ನು ಮಾಡಲಾರ. ಇಲ್ಲವಾದರೆ ಈ ಜನರಿಗೆ ಹೇಗೆ ಅಂತ ಹೇಳಿದ್ರೆ ಅದರ ಏಟೇ ತಟ್ಟೋದಿಲ್ಲ. ಹಾಗಾಗಿ ಮತ್ತೆ ಮತ್ತೆ ತಪ್ಪುಗಳು ರಿಪೀಟ್ ಆಗಬಹುದು. ಸೊ ದಟ್ ಆ ತಪ್ಪು ರಿಪೀಟ್ ಆಗದೇ ಇರಲಿ ಅನ್ನುವಂಥದ್ದು ಎಲ್ಲರ ಸಲಹೆ. ಮನು ಈಗೇನು ಮಾಡ್ತಾನೆ, ಮನು ಏನು ಮಾಡಿದ್ರೆ ಬೆಟರ್ ಅಂತೇಳಿ ನಿಮ್ಗೆ ಅನಿಸುತ್ತೆ? ಶಿವಣ್ಣ ಮನುವನ್ನು ಭೇಟಿ ಮಾಡಿದ್ರೆ ಬೆಟರಾ, ಭೇಟಿ ಮಾಡದೇ ಇರೋದೇ ಬೆಟರಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.